ಕೊಡ್ತೀರಲ್ಲ ನಮಗೆ ಯೂಸ್ ಕೊಡ್ತೀವಿ ಈ ಶಾಲೆಗೆ ಯೂಸ್ ಕೊಡ್ತೀವಿ ಐಸಿನಲ್ಲಿ ಈ ತಿಂಗಳು 20 ಶಾಲೆ 21 ಇದ್ದಾರೆ ಒಂದು ತಿಂಗಳಿಗೆ ನಾನು ಬರ್ಕೊಂಡು 20 ದಿನ ಸ್ಕೂಲ್ ಇಟ್ಕೊಂಡು ನಾನು ಮಕ್ಕಳು ನಾನು ಇವರು ಪೈಸಾ ನೋಡಿ ಫೈನಲ್ ಕೊಡ್ತೀವಿ ಸರ್ ಫೈನಲ್ ಕೊಟ್ಟು ಅದೊಂದು ಸೈಟ್ ತಗೊಂಡು ಅವ್ರಿಗೆ ಕೊಡಬೇಕು ನಿಮಗೆ ಕೊಟ್ಟಿಲ್ಲ ಅಂದ್ರೆ ದಯಮಾಡಿ ನಮ್ಮ ಸಿಆರ್ಗಳಿಗೆ ಕೇಳಿ ಅವರು ಹೇಳ್ತಾರೆ ನೀವು ಹೆಚ್ಚು ಹೇಳಿದ್ದಾರೆ ನಮ್ಗೆ ಮನೆಯಲ್ಲಿ ನಮ್ದೇ ಆದ ಕೆಲಸಗಳು ಕರ್ತವ್ಯಗಳು ಗಂಡನ್ ನೋಡ್ಬೇಕು ಮಕ್ಕಳು ನೋಡ್ಬೇಕು ಮನೆಯಲ್ಲಿ ಹೊಂದಿಸ್ಬೇಕು ನಾವು ರೈತಾಪಿ ಜನ ಅಲ್ಲಿ ಬೆಳೆಗಳು ಬರಲ್ಲ ಮನೆ ಕಷ್ಟ ಸುಖಗಳನ್ನ ಬಿಟ್ಟು ಒಂದು ದಿವಸ ಗ್ಯಾಪ್ ಕೊಟ್ಟಿಲ್ಲ ಸರ್ ಅಡಿಗೆ ಮಾಡ್ಬೇಕಾದ್ರೆ ಒಂದು ದಿವಸ ನಾವು ಮಕ್ಕಳು ಊಟ ಮನೆ ಬಿಟ್ಟೋಗಿ ನಾವು ಅಡಿಗೆ ಊಟ ತಿಂಡಿನ ಒಂದು ದಿವಸ ನಿಲ್ಲಿಸಿ ನಾವು ಮಾಡ್ಕೊಂಡಿದ್ದೀವಿ ಕರ್ತವ್ಯನಿದೆ ಏನೋ ನಮ್ಗೆ ಒಂದು ಅಲ್ಪ ಸ್ವಲ್ಪ ಏನೋ ಒಂದು ದೊಡ್ಡದಾಗಬೇಕು ಅನ್ನೋದು ಹಳ್ಳಿ ಕೆಲಸ ಏನಾದ್ರು ಗೊತ್ತಿಲ್ಲ ಸಣ್ಣದಾಗಿ ನಾವು ಒಂದು ಸೇವೆ ಮಾಡ್ತಾ ಇದ್ದೀವಿ ಈಗ ಇನ್ನೊಂದು 7-8 ವರ್ಷದಲ್ಲಿ ಅಲ್ಲಿ ತನಕ ನಾವು ಕಷ್ಟ ಸುಖನ ಮಾಡಬೇಕು ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರಿಂದ ನಮ್ಮ ಅಡಿಗೆ ಪರವಾಗಿ ನಾನು ಕೇಳ್ಕೊತಾ ಇರೋದು ಎಲ್ಲರಿಗೂ ಆದಷ್ಟು ಇವತ್ತನ್ನ ಖರ್ಚು ವೆಚ್ಚಗಳು ಏನು ಇದಾಯ್ತಾ ಇಲ್ಲ ಆದ್ರಿಂದ ನೀವು ನಮ್ಮ ಕಡೆ ಗಮನ ಹರಿಸ್ಬೇಕು ತುಂಬಾ ಬಡತನದ ಒಂದು ಉದ್ಯೋಗ ನಮ್ದು ಯಾರು ಕೂಡ ಮಾಡಕ್ಕೆ ಇಷ್ಟಪಡಲ್ಲ ಸರ್ ಕೂಲಿಗಳು ನಾವು ಇಷ್ಟೊಂದು ನಾವು ನಿಮ್ಮನ್ನೇ ಕೂತ್ಕೊಂಡು ನಾವು ನಿಮ್ಮನ್ನೇ ನಮಗೆ ಜೀವನ ಅನ್ಕೊಂಡು ಆಗ್ತಾ ಇದ್ದೀವಿ ಸರ್ ನಾವು ಎಲ್ಲರೂ ಒಗ್ಗಟ್ಟು ನಾನು ಒಬ್ಳೆ ಅಂತಲ್ಲ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಎಲ್ಲರೂ ಬದುಕಬೇಕು ನಾನು ಒಬ್ಳೆ ಬದುಕಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್ ನನ್ನಂತ ಭಾರಿ ಜನ ಅವರೇ ಎಲ್ಲರಿಗೂ ಸೌಕರ್ಯ ಮಾಡ್ಕೊಡ್ಬೇಕು ಸರ್ ನೀವು ಆಗಿರ್ಬೋದು ಏನಾದ್ರು ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಇನ್ನೊಂದಷ್ಟು ಸಂಭವನ ಜಾಸ್ತಿ ಮಾಡಿ ನಾವು ಅನ್ಕೊಳ್ತಾಯಿದ್ದೀವಿ ನಾನು ಪ್ರಶಾಂತ್ ಹತ್ರ ಬೇರೆಯವ್ರ ಹತ್ರ ನಾವು ಖಾಸಗಿಯಾಗಿ ಮಾತಾಡುವಾಗ ಅದನ್ನ ನಿಜವಾಗಿಯೂ ಬೇರೆ ಬೇರೆ ಥರ ಮಾತಾಡ್ಕೊಳ್ತಾರೆ ಈಗ ಅಂಗನವಾಡಿ ಅವರು ಒಂದು ಸುಮ್ಮನೆ ಚಿಕ್ಕ ಉದಾಹರಣೆ ಕೊಡ್ತೀನಿ ಅವರು ಚಿಕ್ಕ ಮಕ್ಕಳು ಊಟ ಹಾಕ್ತಾರೆ ಯಾರಿಗೆ 1ನೇ ಕ್ಲಾಸು ಇಲ್ಲ ಪೂರ್ವ